ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಫನ್ ವರ್ಲ್ಡ್. ಅಕ್ಕ ಊರಿಂದ ಬಂದಿದ್ರು, ಎಲ್ಲಾದರೂ ಒಂದು ಸುತ್ತಾಡೋಣ ಅಂತ ಹೇಳ್ಬಿಟ್ಟು ಫೈನಲಿ ಒನ್ ಡೇ ಟ್ರಿಪ್ ಇಸ್ ದ ಫನ್ ವರ್ಲ್ಡ್, ಫುಲ್ಲಿ ವಾಟರಲ್ಲಿ ಆಟಾಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಆ ವಾಟರ್ ಪಾರ್ಕ್ ಫನ್ ವರ್ಲ್ಡ್ ನೋಡ್ತಾ ಇರೋದು. ಬ್ಯಾಂಗ್ಳೂರಲ್ಲಿ ಇಷ್ಟು ವರ್ಷ ಇದ್ರೂ ಫನ್ ವರ್ಲ್ಡ್ ನೋಡಿದ್ದಿಲ್ಲ ನಾನು. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು. ವಾಟರ್ ಗೇಮ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಆ್ಯಕ್ಚುಲಿ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆ ತುಂಬ ಎಂಜಾಯ್ಮೆಂಟ್ ಇದೆ. ದೊಡ್ಡವ್ರದ್ದು ಇದೆ ಇಲ್ಲ ಅಂದಿಲ್ಲ, ಬಟ್ ತುಂಬ ಕಮ್ಮಿ ಗೇಮ್ಸ್ ಇದೆ ದೊಡ್ಡವ್ರಿಗೆ. ಚಿಕ್ಕ ಮಕ್ಳಿಗಂತೂ ಹೆವಿ ಎಂಜಾಯ್ಮೆಂಟ್. ಸೃಷ್ಟಿ, ವರ್ಷ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನಾನೇನು ಕಮ್ಮಿ ಇಲ್ಲ, ನಾನು ಬಿಟ್ಟೇ ಇಲ್ಲ, ಸಿಕ್ಕಾಪಟ್ಟೆ ನಾನು ಎಂಜಾಯ್ ಮಾಡಿದೆ. ಸೊ ನಾವೇನು ಮಾಡಿದ್ರಿ, ರೀಚ್ ಆಗೋಷ್ಟರಲ್ಲಿ 12 o'clock ಆಗಿಬಿಟ್ಟಿದ್ರು. ರೀಚ್ ಆಗಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಫಸ್ಟ್ ಹೋಗಿದೆ ವಾಟರ್ ಗೇಮ್ಸಲ್ಲಿ ನಾವು ಸ್ಲೈಡಿಂಗ್ಸ್ಗಲ್ಲಿ ಹೋಗ್ತಾಯಿದ್ರಿ, ಆಟ ಆಡ್ತಾಯಿದ್ರಿ. ಎಲ್ಲರೂ 1 by 1 ನೋಡ್ತಾ ಇರಬೇಕು, ಸ್ಲೈಡಿಂಗ್ಸ್ ಎಂಜಾಯ್ ಮಾಡ್ತಾಯಿದ್ರಿ. ಕಮ್ಮಿ ಇಲ್ಲ, ಎಲ್ಲ ಸ್ಲೈಡಿಂಗ್ಸು ಎಂಜಾಯ್ ಮಾಡಿದ್ದೀವಿ. 1 2 3 ಸ್ಲೈಡಿಂಗ್ಸ್ ಏನೋ ಸ್ವಲ್ಪ ಡೇಂಜರ್ ಇತ್ತು, ಬಟ್ ಅದು ಬಿಟ್ಟರೆ ಬೇರೆ ಎಲ್ಲ ಸ್ಲೈಡಿಂಗ್ ಎಂಜಾಯ್ ಮಾಡಿದ್ರಿ. ಸಿಕ್ಕಾಪಟ್ಟೆ ಸ್ಟಾರ್ಟಿಂಗಲ್ಲಂತೂ ತುಂಬ ಭಯ ಆಗ್ತಾಯಿತ್ತು. ಆ್ಯಕ್ಚುಲಿ ವಂಡರ್ಲಾದಲ್ಲಿ ಇದ್ರಕ್ಕಿಂತ ಜಾಸ್ತಿ ಗೇಮ್ಸ್ ಇದೆ, ಬಟ್ ಇದರಲ್ಲಿ ಓಕೆ, 1 ಡೇ ಫುಲ್ ಸ್ಪೆಂಡ್ ಮಾಡ್ಬೋದು. ನಮಗಂತೂ ವಾಟರ್ ಗೇಮ್ಸ್ ಆಡಿ ವಾಟರ್ ಗೇಮ್ಸ್ ಮುಗ್ದೋಗ್ಬಿಟ್ಟಿತ್ತು. ಆದರೂ ಏನು ಮಾಡೋದು, 4 o'clockವರೆಗೂ, 4:30 ಸಮಥಿಂಗ್ ಕ್ಲೋಸ್ ಆಗಿಬಿಡುತ್ತೆ ವಾಟರ್ ಗೇಮ್ಸು. ಸೊ 4 o'clockಗೆ ವೇವ್ ಪೂಲು ಸ್ಟಾರ್ಟ್ ಮಾಡ್ತಾರೆ. ನಮ್ದು ಏನಾಗಿತ್ತು, 3 o'clockನೇ ನಾವೆಲ್ಲ ಗೇಮ್ಸ್ ಆಟ ಆಡ್ಬಿಟ್ಟಿದ್ರಿ. ನೀರಲ್ಲಂತೂ ಆಟ ಆಡ್ತಾ ಹೊಟ್ಟೆ ಹಸುನೂ ಆಗ್ಬಿಡ್ತು. ಹೊಟ್ಟೆ ಹಸುವಲ್ಲಿ ನಾವು ಅಲ್ಲೇ ಕ್ಯಾಂಟೀನ್ ಇತ್ತು. ಹಾಗೆ ನಾವು ಮನೆಯಿಂದನೂ ಊಟ ಕಟ್ಕೊಂಡು ಹೋಗಿದ್ರಿ, ಬಟ್ ಕಾರಲ್ಲೇ ಮರ್ತಿರೋದ್ರಿಂದ ಮತ್ತೆ ಆಚೆ ಹೋಗಿಲ್ಲ ನಾವು. ಅಲ್ಲೇ ಕ್ಯಾಂಟೀನ್ ಇರುತ್ತೆ, ಕ್ಯಾಂಟೀನಲ್ಲೇ ನಾವು ಊಟ ಆರ್ಡ್ರ್ ಮಾಡಿಕೊಂಡು ಮತ್ತೆ ನೀರಲ್ಲಿ ಆಟ ಆಡ್ತಾ ಇರೋದು. ಇದು ಬಂದು ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಆಫ್ ಮಾಡ್ತಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಆಫ್ ಮಾಡ್ತಾರೆ. ಇದೇ ಒಂಥರ ಎಕ್ಸೈಟ್ಮೆಂಟ್ ಆಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಕಡೆ ನೋಡಿದ್ರು. ಸ್ಕೂಲ್ ಸ್ಟೂಡೆಂಟ್ಸು ಏನಂದರೆ ಟ್ರಿಪ್ಪಿಗೋಸ್ಕರ ಮೇ ಬಿ ಅವರೆಲ್ಲ ಬಂದಿದ್ರು. ಎಲ್ಲ ಕಡೆಯೂ ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದರು. ಆದರೂ ನಾವು ಬಿಟ್ಟಿಲ್ಲ, ನಾವಂತೂ ಎಂಜಾಯ್ ಮೇಲೆ ಎಂಜಾಯ್ ಮಾಡ್ತಾನೆ ಇದ್ರಿ. ಇದು ನೀವು ನೋಡ್ತಾ ಇರಬೇಕು, ಯಾಕೆ ಇದು ಚಿಕ್ಕ ಸ್ಲೈಡ್ ಇದೆ ಅಂತ. ಆ್ಯಕ್ಚುಲಿ ಇದು ನಮಗೋಸ್ಕರ ಅಲ್ಲ, ಇದು ಚಿಕ್ಕ ಮಕ್ಳದ್ದು ಸ್ಲೈಡಿಂಗು. ಬಟ್ ನಾವು ಇದನ್ನು ಬಿಟ್ಟಿಲ್ಲ. ಚಿಕ್ಕ ಮಕ್ಳದ್ದು ಸ್ಲೈಡಿಂಗ್ ಆದರೂ ಏನಾಯಿತು, ನಾವು ಎಂಜಾಯ್ ಮಾಡೋಣ ಅಂತೇಳಿ ನಾನು ಅಕ್ಕ ಇಬ್ಬರು ಸ್ಲೈಡ್ ಮಾಡ್ತಾಯಿದ್ದು ನೋಡ್ತಾ ಇರಬೇಕು. ಆದರೆ ಚಿಕ್ಕ ಸ್ಲೈಡಿಂಗಲ್ಲಿ ಏಟು ಬೀಳ್ತೈತೆ. ಯಾಕಂದರೆ ಚಿಕ್ಕ ಮಕ್ಳಿಗೋಸ್ಕರ ಮಾಡಿರೋದು. ನಾವು ದೊಡ್ಡವ್ರು ಸ್ಲೈಡ್ ಮಾಡಿದ್ರೆ ಅಫ್ಕೋರ್ಸ್ ಏಟು ಬೀಳುತ್ತೆ ತಾನೇ, ಏನು ಮಾಡೋಕ್ಕಾಗಲ್ಲ. ವಾಟರ್ ಗೇಮ್ಸ್ ಆಡ್ತಾ ಸೃಷ್ಟಿಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ನಾವು ಡಿಸೈಡ್ ಮಾಡಿದ್ರಿ ಡ್ರೈ ಗೇಮ್ಸ್ ಹೋಗೋಣ ಅಂತ. ಅಲ್ಲಿ ನೋಡಿದ್ರೆ ಸ್ಟಾರ್ಟಿಂಗಲ್ಲೇ ಮಕ್ಳದ್ದು ಹೆವಿ ಆಟ ಆಡೋದಿತ್ತು. ಸೃಷ್ಟಿ ಅಂತೂ ನಾನು ಎಂಜಾಯ್ ಮಾಡಿ ಆಟ ಆಡ್ತೀನಿ ಎಲ್ಲ ಗೇಮ್ಸು. ಡ್ರೈ ಗೇಮ್ಸಲ್ಲಿ ಸೃಷ್ಟಿ 2 to 3 ಟೈಮ್ಸ್ ಆಟ ಆಡಿದ್ದಾಳೆ. ಅದರಲ್ಲಿ ಬಿಟ್ಟೇ ಇಲ್ಲ ಅವಳು. ಇಲ್ಲ, ನಾನು ಈ ಗೇಮ್ಸ್ ಆಡ್ಬೇಕು, ಆ ಗೇಮ್ ಆಡ್ಬೇಕು, ಈ ಗೇಮ್ ಆಡ್ಬೇಕು, ಆ ಗೇಮ್ ಆಡ್ಬೇಕಂತ ಆಡ್ತಾನೆ ಇದ್ಲು. ಅವಳು ತುಂಬ ಎಂಜಾಯ್ ಮಾಡಿದ್ಲು. ನಮ್ಮದು ಏನು ಕಮ್ಮಿ ಇಲ್ಲ. ಇದರಲ್ಲಿ ನೋಡಬೇಕು, ತಮ್ಮ ಕುತ್ಕೊಂಡ್ಬಿಟ್ಟಿದ್ದಾನೆ. ಓ ಮೈ ಗಾಡ್, ನಮಗಿಲ್ಲ ಎಷ್ಟು ಭಯ ಆಗ್ತಾ ಇದೆ ಅಂದರೆ ಅದ್ರಲ್ಲಿ ಕುತ್ಕೊಂಡಿದ್ದಕ್ಕೆ. ಹೆವಿ ಡೇಂಜರ್ ಗೇಮ್. ನೋಡ್ತಾ ಇರಬೇಕು ನೀವು, ಅಲ್ಲೇ ಸ್ಪಿನ್ ಮಾಡ್ತಾ ಇದೆ ಅದನ್ನ. ಚೆನ್ನಾಗಿದೆ ಗೇಮ್ಸ್. ಗ್ರೇಟ್ ಕಲಿಯಾರೆ. ಇದಂತೂ ಎಷ್ಟು ಡೇಂಜರ್ ಗೇಮ್ ಇತ್ತು ಅಂದರೆ, ನಾನು ವರ್ಷ ಒಂದು ಕಡೆ ಕುತ್ಕೊಂಡು ಬಿಟ್ಟಿದ್ರಿ, ಇನ್ನೊಂದು ಕಡೆ ತಮ್ಮ ಏನೂ ಆಗಲ್ಲ ಬಾ ಅಂತ ಕುಂಡ್ರಿಸ್ಬಿಟ್ಟು ನೋಡ್ತಾ ಇರಬೇಕು. ಹೆಂಗೆ ತಿರ್ಗಿಸುತ್ತೆ ಅಂದರೆ ಮೇಲೆ ಹೋಗ್ಬಿಟ್ಟು ನಿಲ್ಸ್ಕೊಂಡು ಬಿಡ್ತಾಯಿತ್ತು.
ಹೆವಿ ಡೇಂಜರ್ ಇದ್ದು. ನಾನಂತೂ ಎಲ್ಲ ಅನಿಸ್ತಾಯಿತ್ತು ಡ್ರೈ ಗೇಮ್ಸ್ ಯಾಕೆ ಇಷ್ಟು ಡೇಂಜರ್ ಹಾಕಿದ್ದಾರೆ ಅಂತ. ಆದರೂ ನಾವು ಬಿಟ್ಟಿಲ್ಲ. ನಾನಂತೂ ಟಯರ್ಡ್ ಆಗಿಬಿಟ್ಟಿದೆ, ಅದಕ್ಕೆ ಈ ಟ್ರೈನ್ ರೈಡ್ಗೆ ಹೋಗಿಲ್ಲ. ತಮ್ಮ ಮತ್ತು ವರ್ಷ ಹೋಗಿದ್ರು. ಇದರಲ್ಲೂ ಕೂಡ ಆ್ಯಕ್ಚುಲಿ ಸ್ವಲ್ಪ ಸೇಫ್ ಇಲ್ಲ ಇದರಲ್ಲಿ. ಬೆಲ್ಟ್ ಎಲ್ಲ ಸ್ವಲ್ಪ ಟೈಟಾಗಿ ಹಾಕಬೇಕಾಗಿತ್ತು ಇವರು. ಇದರಲ್ಲಿ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಈ ಗೇಮಲ್ಲಿ. ಬಟ್ ಇಟ್ಸ್ ಓಕೆ, ಒಂದಲ್ಲ ಎರಡು ಗೇಮ್ ಹಿಂಗೆ ಇದ್ದೇ ಇರುತ್ತಲ್ಲ. ನೆಕ್ಸ್ಟ್ ಬಂದು ಮಕ್ಕಳಂತ ಎಲ್ಲರೂ ಕುತ್ಕೊಂಡ್ಬಿಡ್ತಾ ಇದ್ರು ಇದರಲ್ಲಿ. ನಮ್ಮ ತಮ್ಮ ಹೋಗ್ಬಿಟ್ಟು ನಾನು ಡ್ರೈವರ್ ಸೀಟ್ ಹತ್ರ ಕುತ್ಕೊಳ್ತೀನಿ ಅಂತ ಹೇಳಿ ಹೋಗಿ ಡ್ರೈವರ್ ಸೀಟ್ ಹತ್ರ ಕುತ್ಕೊಂಡು ನಾವೆಲ್ಲರೂ ಹಿಂದುಗಡೆ ಕುತ್ಕೊಂಡಿದ್ವಿ. ಇದರಲ್ಲಿ ಏನು ಭಯನೇ ಇಲ್ಲ. ಆ್ಯಕ್ಚುಲಿ ಮಕ್ಕಳು ಎಲ್ಲರೂ ಆರಾಮಾಗಿ ಕುತ್ಕೊಂಡಿದ್ವಿ. 2-3 ರೌಂಡ್ಸ್ ಹೊಡೆದು ಬಿಡೋಣ ಅನಿಸ್ಬಿಡ್ತಾಯಿತ್ತು. ಆ ಥರ ಕೂಲಾಗಿತ್ತು. ಬಟ್ ವಿ ಶುಡ್ ನಾಟ್ ವೇಸ್ಟ್ ಟೈಮ್, ರೈಟ್? ಸೊ ಟೈಮ್ ವೇಸ್ಟ್ ಮಾಡ್ದಿರಾ ನಾವು ಒಂದು ರೌಂಡಲ್ಲೇ ಇಳ್ಕೊಂಡು ಬೇರೆ ರೈಡ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದು. ಸೃಷ್ಟಿ ಹೇಗಿದೆ ರೈಡು? ಫುಲ್ ಟಯರ್ಡ್. ಶಿವಾನಂದ ಚಿಕ್ಕ ಮಕ್ಳು ಗೇಮ್ಸ್ ಆಡೋದು. ಈ ರೈಡು ಚೆನ್ನಾಗಿತ್ತು. ಆ್ಯಕ್ಚುಲಿ ತಮ್ಮ ಹೋಗಿದ್ದು ಫಸ್ಟು. ಅವನು ಪರವಾಗಿಲ್ಲ ಹೋಗ್ಬೋದು ಅಂತ ಹೇಳಿದ. ನಾವು ನೋಡೋಕ್ಕೆ ಭಯ ಇತ್ತು, ನೋಡಿದರೆ ಡೇಂಜರ್ ಅನಿಸುತ್ತೆ, ಭಯ ಇದೆ, ಭಯ ಆಗುತ್ತೆ ಅಂತ. ಬಟ್ ಕುತ್ಕೊಂಡಿದ್ದಾದ್ಮೇಲೆ ಏನೂ ಆ ಥರ ಅನಿಸಿಲ್ಲ. ಒಂದು ರೌಂಡ್ ಹೊಡಿಯುತ್ತೆ, ಮೇಲೆಯಿಂದ ಕೆಳಗೆ, ಕೆಳಗಿಂದ ಮೇಲೆ ಒಂದು ರೌಂಡ್ ಹೊಡಿಯುತ್ತೆ. ಬಿಟ್ರೆ ನನಗೆ चल देख चंदा कितना जल्दी तरक्की मिल पड़ा. ಸೊ ನೆಕ್ಸ್ಟ್ ರೈಡ್ ಬಂದು ಇದು ಒಂಥರ ಸ್ವಿಂಗ್ ಥರ, ಬಟ್ ಮೇಲೆ ತಗೊಂಡು ಹೋಗ್ಬಿಟ್ಟು ಫುಲ್ಲು ರೌಂಡ್ ಸುತ್ತು ಬಿಡುತ್ತೆ. ಆ್ಯಂಡ್ ಈ ರೈಡ್ ಆದಮೇಲೆ ಅಂತೂ ನನಗೆ ಹೆವಿ ತಲೆ ಸುತ್ತಬಿಡ್ತು. ಒಂಥರ ವಾಮಿಟಿಂಗ್ ಥರ ಆಗ್ಬಿಡ್ತು. ಯಾಕಂದರೆ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಸುತ್ತಿಸ್ಬಿಡ್ತಾರೆ ನೋಡಿ. ಹೆವಿ ತಲೆ ಸುತ್ತಬಿಡ್ತು ನನಗೆ. ಆ್ಯಕ್ಚುಲಿ ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 10-15 ಮಿನಿಟ್ಸ್ ನಾನು ಎದ್ದೊಳೆ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟೇ ತೊಗೊಂಡ್ಬಿಟ್ಟಿದ್ದೆ. ಹಸ್ಬೆಂಡ್ ಅಂತೂ ಚಿಕ್ಕ ಮಕ್ಳು ರೈಡಲ್ಲೇ ಎಂಜಾಯ್ ಮಾಡ್ತಾಯಿದ್ರು. ದೊಡ್ಡ ಮಕ್ಳು ರೈಡಲ್ಲಿ ಬಾ ಅಂದರೆ ಇಲ್ಲ, ನಂಗೆ ತಲೆ ಸುತ್ತುತ್ತೆ, ವಾಮಿಟ್ ಬರುತ್ತೆ ಅಂತ ಅವ್ರು ಬರ್ತಾನೆ ಇದ್ದಿಲ್ಲ. ನಾವು ಎಂಜಾಯ್ ಮಾಡ್ತಾಯಿದ್ರಿ ದೊಡ್ಡ ರೈಡಲ್ಲಿ. ನೀವು ನೋಡ್ತಾ ಇರಬೇಕು ಅವ್ರ ಅಪ್ಪ ಮಗಳು ಹೆಂಗೆ ರೈಡ್ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ. ಇದರಲ್ಲಿ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ, ಯಾರಾದರೂ ಇದ್ದರೆ ಇರಲಿ, ಬಿಟ್ಟರೆ ಬಿಡಲಿ, ಯಾರಾದರೂ ಒಬ್ಬರು ಬಂದ್ರೂ ಇಬ್ಬರು ಬಂದ್ರೂ ಆ ರೈಡ್ಸ್ ಮಾಡ್ತಾನೇ ಇರ್ತಾರೆ. ನಾವು ಬರೀ ನೀವು ನೋಡ್ತಾ ಇರಬೇಕು, ಫುಲ್ಲು ಸೀಟ್ ಖಾಲಿಯಾಗಿದೆ. ಬರೀ ನಾವು 4 ಜನ ಅಷ್ಟೇ ಓಡಾಡ್ತಾ ಇರೋದು. ಎಲ್ಲಿ ಹೋಗಿದ್ರು ಅವರು ಪಾಪ ಆನ್ ಮಾಡ್ತಾಯಿದ್ರು. ಈ ಕುದುರೆಯಲ್ಲೂ ಕೂಡ ನಾವು 4 ಜನ ಕುತ್ಕೊಂಡಿರೋದು. ಎಲ್ಲರೂ ಎಲ್ಲಿ 2 ಮೆಂಬರ್ಸ್ 1 ಮೆಂಬರ್ಸ್ ಆದರೂ ಬರಲಿ, ಕುತ್ಕೊಂಡು ರೈಡ್ ಮಾಡ್ತಾನೆ ಇರ್ತಾರೆ. ಆನ್ ಮಾಡ್ತಾರೆ, ರೈಡ್ ಮಾಡ್ತಾರೆ. ವೆಯ್ಟಿಂಗೇ ಅನ್ನೋದಿಲ್ಲ. ನಾವು ಕೂಡ ಹೋಗೋದು, ಕುತ್ಕೊಳ್ಳೋದು, ರೈಡ್ ಮಾಡೋದು, ಬರೋದು. ಸೃಷ್ಟಿ, ವರ್ಷ ವರ್ಷ ಸೃಷ್ಟಿ ಇಂದ ನೋಡು. ದೇখ ಚಂದ.
Single spare option. Sige po siya. Bakit? Hey. ಚುಟ್ಟಿ ಚುಟ್ಟಿ ನೋಡಿ ಎಲ್ಲಿ ಸೃಷ್ಟಿ? ಇಲ್ಲಿ ಸೃಷ್ಟಿ ಹಾಯ್. ಹಿಡ್ಕೊಳ್ಳೆ. ನಮ್ಗೆ ಆ್ಯಕ್ಚುಲಿ ಗೊತ್ತೇ ಇದ್ದಿಲ್ಲ ಫನ್ ವರ್ಲ್ಡಲ್ಲಿ ಆಫರ್ ನಡೀತಾ ಇದೆ ಅಂತ. ಸುಮ್ಮನೆ ಹೋಗೋಣ ಅಂತ ಅಂದ್ಕೊಂಡಿದ್ರಿ, ಬಟ್ ಆನ್ಲೈನಲ್ಲಿ ನಾವು ಚೆಕ್ ಮಾಡಿದ್ದಕ್ಕೆ ಬೈ 3 get 2 ಟಿಕೆಟ್ ಫ್ರೀ ಸಿಕ್ತು. ಅದರಿಂದ ನಮಗೆ ಸ್ವಲ್ಪ ಬಡ್ಜೆಟ್ ಕಮ್ಮಿ ಆಯಿತು ಅಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಚಿಲ್ಡ್ರನ್ಸ್ಗೆ ಬಂದು 30% ಆಫ್ ಇರುತ್ತೆ. ID ಕಾರ್ಡ್ ತೋರಿಸಿದ್ರೆ ಕನ್ಫರ್ಮ್. ಅದು ನಾವು ಅಡಲ್ಟ್ಗೆ ಆನ್ಲೈನಲ್ಲಿ ತೊಗೊಂಡು ಚಿಲ್ಡ್ರನ್ಸ್ಗೆ ಆಫ್ಲೈನಲ್ಲಿ ಹೋಗಿ ತೊಗೊಂಡಿದ್ದು. ಅಲ್ಲಿ ಹೋಗಿ ಟಿಕೆಟ್ ತೊಗೊಳೋದ್ಕಿಂತ ಆನ್ಲೈನಲ್ಲಿ ಒಂದು ಸತಿ ಟಿಕೆಟ್ ಚೆಕ್ ಮಾಡಿದ್ರೆ ಒಳ್ಳೆಯದು, ನಿಮಗೂ ಆಫರ್ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. Do you love me, Matthew? I do. Honestly? Yes. Secretly, but honestly. No more secrets. Thank you for watching everyone.